ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನೌ ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನೌ ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನೌ ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನೌ ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನು ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ.
ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನಾವು ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ, ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನಾವು ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ, ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನಾವು ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ, ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದೆ. RSS ಇದರ ಹಿಂದೆ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ರೇಖಾ ಗುಪ್ತಾ ಹೆಸರನ್ನು RSS ಸೂಚನೆ ಮಾಡಿತ್ತಂತೆ. ಅದಕ್ಕೆ BJP ಕೂಡ ಒಪ್ಪಿಗೆ ಕೊಟ್ಟಿದೆ. CM ರೇಸ್ನಲ್ಲಿದ್ದ ಪರ್ವೇಶ್ ವರ್ಮಾ DCM ಆಗಲಿದ್ದಾರೆ. ನಾಳೆ ಮಧ್ಯಾಹ್ನ 12:30 ಒಟ್ಟು 6 ಸಚಿವರ ಜೊತೆ ರೇಖಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದಾರೆ. ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ನಾವು ರೇಖಾ ಗುಪ್ತಾ. ಈ ನಡುವೆ ಪರ್ವೇಶ್ ಅತಿಶಿ ಕೂಡ ಈ ಮಧ್ಯದಲ್ಲಿ ಆಗಿದ್ರು. ಹಾಗಾಗಿ ನಾಲ್ಕನೇ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಆಮ್ ಆದ್ಮಿಯಿಂದ, ಮತ್ತು ಈಗ ರೇಖಾ ಗುಪ್ತಾ. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಪರ್ವೇಶ್ ವರ್ಮಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸದ್ದು ಮಾಡಿದ್ರು. ಅವರು ನೇರವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಖಾಡದಲ್ಲೇ ಸೋಲಿಸಿದ್ರು. ಆದರೆ ಅವರಿಗೆ ಈಗ ಉಪಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇದೆ. ರೇಖಾ ಗುಪ್ತಾ ಹೆಸರನ್ನು